ಶಸ್ತ್ರಚಿಕಿತ್ಸೆಗಳಿಂದ ರೋಬೋಟಿಕ್ ಬೆನ್ನುಮೂಳೆ ಚಿಕಿತ್ಸೆವರೆಗೆ ನಾರಾಯಣ ಹೆಲ್ತ್ ಸಿಟಿಯಿಂದ ಸುಮಾರು 10,000 ಶಸ್ತ್ರಚಿಕಿತ್ಸೆಗಳ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ. ಪ್ರತಿಷ್ಠಿತ ನಾರಾಯಣ ಹೆಲ್ತ್ ಸಿಟಿಯು ಕಳೆದ 3 ವರ್ಷಗಳಲ್ಲಿ 10,000 ಮೂಳೆ ಶಸ್ತ್ರಚಿಕಿತ್ಸೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಮೂಲಕ ಸುಧಾರಿತ ಕೀಲು, ಬೆನ್ನುಮೂಳೆ ಮತ್ತು ಸಂಕೀರ್ಣ ಪುನರ್ನಿರ್ಮಾಣ ಚಿಕಿತ್ಸೆಯಲ್ಲಿ ಆಸ್ಪತ್ರೆಯ ಮಹತ್ವದ ಮೈಲಿಗಲ್ಲು ಸಾಧನೆ ಮಾಡಿದೆ. ಈ ಸಾಧನೆಯು ವೈವಿಧ್ಯಮಯ ಮತ್ತು ಸಂಕೀರ್ಣವಾದ ಸ್ನಾಯು ಸಂಬಂಧಿ ಸಮಸ್ಯೆಗಳನ್ನ ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ಆರ್ಥೋಪೆಡಿಕ್ ಚಿಕಿತ್ಸೆ ಒದಗಿಸುವುದರಲ್ಲಿ ಆಸ್ಪತ್ರೆ ಸಾಮರ್ಥ್ಯ ತೋರಿಸಿಕೊಟ್ಟಿದೆ. ರೋಬೋಟಿಕ್ ನೆರವಿನ ನ್ಯಾವಿಗೇಷನ್, ಸುಧಾರಿತ ಇಮೇಜಿಂಗ್, ನ್ಯೂರೋ ಮಾನಿಟರಿಂಗ್ ಮತ್ತು ಕಸ್ಟಮೈಸ್ ಮಾಡಿದ ಇಂಪ್ಲಾಂಟ್ ತಂತ್ರಜ್ಞಾನದ ಬೆಂಬಲದೊಂದಿಗೆ ಆರ್ಥೋಪೆಡಿಕ್ಸ್ ವಿಭಾಗವು ಹೆಚ್ಚಿನ ಶಸ್ತ್ರಚಿಕಿತ್ಸಾ ನಿಖರತೆ ಮತ್ತು ಅತ್ಯುತ್ಕರ್ಷ ಫಲಿತಾಂಶ ಒದಗಿಸುವ ಮೂಲಕ ಸವಾಲಿನ ಪ್ರಕರಣಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಿದೆ. ಇದು ತಂತ್ರಜ್ಞಾನ ಚಾಲಿತ ಮತ್ತು ರೋಗಿ ಕೇಂದ್ರಿತ ಆರೈಕೆಯ ಕಡೆಗೆ ಆಸ್ಪತ್ರೆಯು ನಿರಂತರವಾಗಿ ಗಮನ ಹರಿಸಿದೆ. ಈ ಉನ್ನತ ಮಟ್ಟದ ಪರಿಣಿತಿಯು ಆಸ್ಪತ್ರೆಯಲ್ಲಿ ನಿರ್ವಹಿಸಲಾದ ಇತ್ತೀಚಿನ ಹಲವಾರು ಉನ್ನತ ಸಂಕೀರ್ಣತೆಯ ಪ್ರಕರಣಗಳಲ್ಲಿ ಕಾಣಬಹುದಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಸ್ಪೆಷಲಿಸ್ಟ್, ಸೊ ನೀವು ಅನ್ಕೊಂಡಿರ್ಬೋದು ಇದು ಯಾವುದು ಫಸ್ಟ್ ಟೈಮ್ ಕೇಳ್ತಾ ಇದೀವಿ, ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಸ್ಪೆಷಲಿಸ್ಟು, ಮತ್ತು ಮೂಳೆಗೂ ಕ್ಯಾನ್ಸರ್ ಆಗುತ್ತಾ ಅಂತ ಒಂದು ದೊಡ್ಡ ಕ್ವಶನ್ಸ್ ಇದೆ. ಬಟ್ ಈ ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ತುಂಬ ರೇರ್. ನಾವು 100 ಕ್ಯಾನ್ಸರ್ನ ತೊಗೊಂಡ್ರೆ ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಆಗುವಂಥ ಕ್ಯಾನ್ಸರ್ ರಿಸ್ಕ್ ಇರೋದು 1 to 3% ಮಾತ್ರ. ಸೊ ಈ ಥರ ರೇರ್ ಕ್ಯಾನ್ಸರ್ ಆಗಿರೋದ್ರಿಂದ ಇದಕ್ಕೆ ಫೆಸಿಲಿಟೀಸು, ಟ್ರೀಟ್ಮೆಂಟು ಎಲ್ಲ ಕಡೆನೂ ಅವೈಲಬಲ್ ಇಲ್ಲ. ಬಟ್ ಏನಂತಂದರೆ ಈಗ ಒಂದು 15 ಇಂದ 20 ವರ್ಷದ ಹಿಂದೆ ತೊಗೊಂಡ್ರೆ ಈ ಕ್ಯಾನ್ಸರ್ಗಳಾದರೆ ಪೇಷಂಟಿಗೆ ಡೈರೆಕ್ಟಾಗಿ ಕಾಲು ತೆಗೆಯುವಂಥದ್ದು ಅಥವಾ ಕೈ ತೆಗೆಯುವಂಥ ಆಪ್ರೇಷನ್ ಆಗ್ತಿತ್ತು. ಬಟ್ ಈ ಥರ ಕ್ಯಾನ್ಸರ್ ಬಂದರೆ ಡಾಕ್ಟ್ರುಗಳು ಹೇಳ್ಬಿಡ್ತಾರೆ, ನೀನು ಬದುಕಲ್ಲ, ಹೋಗಪ್ಪ, ಟ್ರೀಟ್ಮೆಂಟ್ ತೊಗೊಬೇಡ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀಯ ದುಡ್ಡು ಅಂತ. ಆದರೆ ಈಗ ಲಾಸ್ಟ್ 15 ಇಂದ 20 ವರ್ಷದಲ್ಲಿ ಇದರ ಟ್ರೀಟ್ಮೆಂಟಲ್ಲಿ ಮತ್ತು ಸರ್ಜರಿಯಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಇವತ್ತು ನಾವು 90 to 95% ಪೇಷಂಟಲ್ಲಿ ಕೈ ಅಥವಾ ಕಾಲು ಉಳಿಸೋವಂಥ ಆಪ್ರೇಷನ್ನ ಮಾಡ್ಬೋದು. ಬರೀ ಕೈ ಮತ್ತು ಕಾಲು ಉಳಿಸೋವಂಥ ಆಪ್ರೇಷನ್ ಅಲ್ಲ, ಅದರಿಂದ ಅವರು ನಾರ್ಮಲ್ ಲೈಫ್ಗೆ ಹೋಗುವಂಥ ಅವ್ರನ್ನ ನಾವು ನಾರ್ಮಲ್ ಲೈಫ್ಗೆ, ಸಮಾಜಕ್ಕೆ ನಾವು ಅವ್ರನ್ನ ಬಿಡ್ಬೋದು. ಹಾಗಂದರೆ ನಾರ್ಮಲ್ ಡೈಲಿ ಆ್ಯಕ್ಟಿವಿಟೀಸು, ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ತಮ್ಮ ಕೆಲಸಗಳನ್ನು ಮಾಡೋದು ಎಲ್ಲನೂ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಈ ಮೂಳೆ ಕ್ಯಾನ್ಸರ್ ಆಗುವಂಥದ್ದು ಈ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ. ನಾವು 10 ರಿಂದ 30 ವರ್ಷದಲ್ಲಿ ಈ ಮೂಳೆ ಕ್ಯಾನ್ಸರ್ನ ನಾವು ತುಂಬ ಜಾಸ್ತಿ ಕಾಣ್ತೀವಿ. ಸೊ ಈ ಮಕ್ಕಳಿಗೆ ನಾವು ಕರೆಕ್ಟಾಗಿ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ 60 ರಿಂದ 80% ಪೇಷಂಟ್ನ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಹಂಗಂದರೆ 90%ಗಿಂತ ಜಾಸ್ತಿ ಪೇಷಂಟಲ್ಲಿ ನಾವು ಅವ್ರ ಕೈ ಅಥವಾ ಕಾಲನ್ನು ಉಳಿಸ್ಬೋದು. ಮತ್ತು 60 ರಿಂದ 80% ಪೇಷಂಟಲ್ಲಿ ಅವನ್ನ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅವರು ನಾರ್ಮಲಾಗಿ ಸ್ಕೂಲ್ಗೆ ಹೋಗ್ಬೋದು, ಬೇರೆ ಮಕ್ಕಳ ಜೊತೆ ಆಟ ಆಡ್ಬೋದು. ನಮ್ಮ ಎಷ್ಟು ಪೇಷಂಟ್ಗಳು ಈಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಮಾಡಲಿಂಗಲ್ಲಿದ್ದಾರೆ, ಏರೋಸ್ಟರ್ಸ್ ಇದ್ದಾರೆ. ಸೊ ಈ ಥರ ಕ್ಯಾನ್ಸರ್ ಬಂದರೆ ಅಲ್ಲಿಗೆ ಲೈಫ್ ಎಂಡಲ್ಲ, ಅಥವಾ ಕೈ ಅಥವಾ ಕಾಲು ತೆಗಿಬೇಕು ಅನ್ನೋದೇ ಇಲ್ಲ. ಸೊ ಈಗ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಮಾಹಿತಿ ಮೇನ್ ಏನು ಅಂತಂದರೆ ಜನಕ್ಕೆ ಗೊತ್ತಿಲ್ಲ. ಸೆಕೆಂಡ್, ಜನಕ್ಕಿಂತ ಮತ್ತು ಇವನ್ ನಮ್ಮ ರೆಗ್ಯುಲರ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ಗೂ ಈ ಥರ ಟ್ರೀಟ್ಮೆಂಟ್ ಒಂದು ಅವೈಲಬಲ್ ಇದೆ. ಇದನ್ನು ನಾವು ಪೇಷಂಟ್ನ ಉಳಿಸ್ಬೋದು, ಇದನ್ನು ನಾವು ಪೇಷಂಟ್ನ ಗುಣಪಡ್ಬೋದು ಅನ್ನೋ ವಿಚಾರ ಜನಕ್ಕೆ ತಿಳಿದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವತ್ತು ಈ ಪ್ರೆಸ್ ರಿಲೀಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕಂದರೆ ನಿಮ್ಮ ಮೂಲಕ ಇದು ನಾವು ಪೇಷಂಟ್ಗಳಿಗೆ ರೀಚ್ ಆಯಿತು ಅಂತಂದರೆ ನಾವು ಎಷ್ಟೊಂದು ಪೇಷಂಟ್ಗಳನ್ನ ಲೈಫ್ನ ಉಳಿಸ್ಬೋದು, ಅವರ ಕೈ ಮತ್ತು ಕಾಲುಗಳನ್ನು ಉಳಿಸುವಂಥ ಟ್ರೀಟ್ಮೆಂಟನ್ನು ಮಾಡಬಹುದು. ಸೊ ದಟ್ ಈಸ್ ದ ಮೇನ್ ಇದು. ಮತ್ತು ನೀವು ತುಂಬ ಅಂದ್ಕೊಂಡಿರ್ಬೋದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಖರ್ಚು ತುಂಬ ಆಗ್ತದೆ, ನಮ್ಮ ಈ ಕಡೆ ಜನಕ್ಕೆ ಅಫೋರ್ಡಬಿಲಿಟಿ ಇರೋದಿಲ್ಲ, ಅವರು ಬೆಂಗಳೂರಿಗೆ ಬಂದು ಹೇಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ ಅಥವಾ ಅವ್ರ ಕೈಲಿ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕಾಗುತ್ತಾ ಅನ್ನೋವಂಥ ಕ್ವಶನ್ನು ಎಲ್ಲರಲ್ಲೂ ಇರುತ್ತೆ. ಬಟ್ ಏನಂತಂದರೆ ಈಗ ಗೌರ್ಮೆಂಟ್ ಯೋಜನೆಗಳು ತುಂಬ ಇದೆ. ಅದೇ ಥರ ನಾನು ಏನಂತ ಹೇಳಿದೆ, ಈ ಕ್ಯಾನ್ಸರ್ಗಳು ಪೀಡಿಯಾಟ್ರಿಕ್ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಆಗೋದ್ರಿಂದ ನಮಗೆ ಲಾಟ್ ಆಫ್ NGOs ಮತ್ತು ಸೊಸೈಟೀಸ್ ಮತ್ತು ಫೌಂಡೇಶನ್ಸಿಂದ ಫಂಡ್ ಸಿಗೋದ್ರಿಂದ ಈ ಕ್ಯಾನ್ಸರ್ನ ನಾವು ಈ ಗೌರ್ಮೆಂಟ್ ಯೋಜನೆಗಳನ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ನಾವು ಫ್ರೀ ಆಗಿ ಟ್ರೀಟ್ಮೆಂಟನ್ನು ಮಾಡ್ಬೋದು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.